ಬಸವ ಐಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟ್ರೇಡಲ್ಲಿ ಬರುವಂಥ ಟ್ರೇಡ್ ಥಿಯರಿ ಮತ್ತು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟಲ್ಲಿ ಬ್ಯಾಂಡ್ ವಿಡ್ತ್ ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಇನ್ನು ಈ ಟಾಪಿಕ್ ಹಿಂದಿನ ವಿಡಿಯೋದಲ್ಲಿ ಏನು ಮಾಡಿದಲ್ಲ ಮಾಡ್ಯುಲೇಷನ್ ಕ್ಯಾಲ್ಕುಲೇಷನ್ ಅಂತ, ಅದೇ ಚಾಪ್ಟ್ರಲ್ಲಿ ಬರುತ್ತೆ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟಲ್ಲಿ. ಆ್ಯಂಡ್ ಕೆಲವೊಂದು ಇಂಜಿನಿಯರಿಂಗ್ ಆ್ಯಂಡ್ ಡಿಪ್ಲೊಮಾ ಕೋರ್ಸಲ್ಲಿ ಕೂಡ ಈ ಟಾಪಿಕ್ಕು ಸಂಬಂಧಪಡುತ್ತೆ. ಸೊ ಮೊದಲಿಗೆ ಕ್ಯಾಲ್ಕುಲೇಷನ್ಸ್ ಅಥವಾ ಪ್ರಾಬ್ಲಮ್ಸ್ ನೋಡೋಕೆ ಮುಂಚೆ ಹಿಂದಿನ ವೀಡಿಯೋಗಳನ್ನ ನೀವು ನೋಡ್ಬೋದು. ಇಲ್ಲಿ ಮೇಲ್ಗಡೆ ನಾನು ಐ ಬಟನ್ ಮೇಲೆ ಲಿಂಕ್ ಮಾಡಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೀವು ಹಿಂದಿನ ವೀಡಿಯೋಸ್ನ ನೋಡ್ಬೋದು. ಮಾಡ್ಯುಲೇಷನ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡೋದು ಯಾವ ಥರ ಅಂತ. ಸೊ ಇನ್ನು ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಡ್ ವಿಡ್ತ್ ಕ್ಯಾಲ್ಕುಲೇಷನ್ ನೋಡೋದಾದರೆ, ಸೊ ಮೊದಲಿಗೆ ಬ್ಯಾಂಡ್ ವಿಡ್ತ್ ಅಂತ ಏನಂತ ತಿಳ್ಕೊಳ್ಳೋಣ. ಸೊ ಬ್ಯಾಂಡ್ ವಿಡ್ತ್ ಅಂದರೆ ದ ಟೋಟಲ್ ವಿಡ್ತ್ ಆಫ್ ಎ ಬ್ರಾಡ್ಕಾಸ್ಟಿಂಗ್ ಚಾನಲ್ ಇನ್ಕ್ಲೂಡಿಂಗ್ ಅಪ್ಪರ್ ಆ್ಯಂಡ್ ಲೋವರ್ ಸೈಡ್ ಬ್ಯಾಂಡ್ ಈಸ್ ಕಾಲ್ಡ್ ಬ್ಯಾಂಡ್ ವಿಡ್ತ್. ಅಂದರೆ ಯಾವುದೋ ಒಂದು ನಾವು ರೇಡಿಯೋ ಚಾನಲ್ ಅಥವಾ ಟಿ ವಿ ಚಾನಲ್ನ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಅದರಲ್ಲಿರುವಂಥ ಅಪ್ಪರ್ ಸೈಡ್ ಬ್ಯಾಂಡ್ ಮತ್ತು ಲೋವರ್ ಸೈಡ್ ಬ್ಯಾಂಡ್ ಅವೆರಡಕ್ಕೂ ಕೂಡಿದರೆ ನಾವು ಅದಕ್ಕೆ ಒಂದು ಚಾನಲ್ದು ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ. ಸೊ ಇನ್ನು ಈ ಚಾನಲ್ ಬ್ಯಾಂಡ್ ವಿಡ್ತ್ ಏನಿರುತ್ತೋ, ಫ್ರೀಕ್ವೆನ್ಸಿ ರೇಂಜ್ ಏನಿರುತ್ತೋ ಈ ಚಾನಲ್ದು ಯಾವುದೋ ಒಂದು ಚಾನಲ್ದು ಆ ಫ್ರೀಕ್ವೆನ್ಸಿ ರೇಂಜಲ್ಲಿ ಮತ್ತೆ ನಾವು ಯಾವ ಚಾನಲ್ ಕೂಡ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಆಗಲ್ಲ. ಟ್ರಾನ್ಸ್ಮಿಟ್ ಮಾಡಿದ್ರೆ ಏನಾಗುತ್ತೆ, ಎರಡು ಚಾನಲ್ಸ್ ಒಂದಕ್ಕೊಂದು ಕೂಡ್ಕೊಂಡು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಮೊದಲು ಅಪ್ಪರ್ ಸೈಡ್ ಬ್ಯಾಂಡ್ ಮತ್ತು ಲೋವರ್ ಸೈಡ್ ಬ್ಯಾಂಡ್ ಏನಂತ ತಿಳ್ಕೊಳ್ಳೋದಾದರೆ, ಸೊ ಈ ಅಪ್ಪರ್ ಸೈಡ್ ಬ್ಯಾಂಡ್ ಮತ್ತು ಲೋವರ್ ಸೈಡ್ ಬ್ಯಾಂಡ್ ಏನಿರ್ತಲ್ಲ ಒಂದು ನಾರ್ಮಲ್ ಕ್ಯಾರಿಯರ್ ವೇವ್ಗೆ ಇರಲ್ಲ. ಸೊ ಮಾಡ್ಯುಲೇಟ್ ಮಾಡಿದ ಮೇಲೆ ಇವೆರಡು ಆ ಕ್ಯಾರಿಯರ್ ವೇವ್ಗೆ ಆ್ಯಡ್ ಆಗ್ತವೆ. ಸೊ ಯಾವ ರೀತಿ ಆ್ಯಡ್ ಆಗ್ತವೆ ಅಂದರೆ, ಯಾವುದೋ ಒಂದು ಸಿಗ್ನಲ್ ಫ್ರೀಕ್ವೆನ್ಸಿನ ಮಾಡ್ಯುಲೇಟ್ ಮಾಡ್ತೀವಲ್ಲ ಕ್ಯಾರಿಯರ್ ಫ್ರೀಕ್ವೆನ್ಸಿ ಜೊತೆ, ಆ ಸಿಗ್ನಲ್ ಫ್ರೀಕ್ವೆನ್ಸಿ ಎಷ್ಟಿರುತ್ತೋ ಅದರಷ್ಟು ಅಪ್ಪರ್ ಸೈಡ್ ಬ್ಯಾಂಡ್ ಕ್ರಿಯೇಟ್ ಆಗುತ್ತೆ ಮತ್ತು ಅದರಷ್ಟು ಲೋವರ್ ಸೈಡ್ ಬ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ಇಫ್ ದ ಕ್ಯಾರಿಯರ್ ಫ್ರೀಕ್ವೆನ್ಸಿ ಈಸ್ 500 ಕಿಲೋಹರ್ಟ್ಜ್ ಆ್ಯಂಡ್ ದ ಸಿಗ್ನಲ್ ಫ್ರೀಕ್ವೆನ್ಸಿ ಈಸ್ 10 ಕಿಲೋಹರ್ಟ್ಜ್. ಸೊ ಇಲ್ಲಿ ಒಂದು ಕ್ಯಾರಿಯರ್ ಫ್ರೀಕ್ವೆನ್ಸಿ 500 ಕಿಲೋಹರ್ಟ್ಜ್ ಅದ ಆ್ಯಂಡ್ ಸಿಗ್ನಲ್ ಫ್ರೀಕ್ವೆನ್ಸಿ 10 ಕಿಲೋಹರ್ಟ್ಜ್ ಅದ. ಅಂದರೆ ಕ್ಯಾರಿಯರ್ ವೇವ್ ಫ್ರೀಕ್ವೆನ್ಸಿ 500 ಕಿಲೋಹರ್ಟ್ಜ್, ನಮಗೆ ಇನ್ಫಾರ್ಮೇಷನ್ ಇರುವಂಥ ಸಿಗ್ನಲ್ ಫ್ರೀಕ್ವೆನ್ಸಿ 10 ಕಿಲೋಹರ್ಟ್ಜ್ ಅದ. ಸೊ ಎರಡನ್ನೂ ಮಾಡ್ಯುಲೇಟ್ ಮಾಡಿದಾಗ ದೆನ್ ದ ಲೋವರ್ ಸೈಡ್ ಬ್ಯಾಂಡ್ ಫ್ರೀಕ್ವೆನ್ಸಿ ವಿಲ್ ಬಿ 500 minus 10 is equal to 490 kilohertz. Similarly, the upper sideband frequency will be 500 plus 10 is equal to 510 kilohertz. ಸೊ ಇಲ್ಲೇನಾಗುತ್ತೆ, ನಾರ್ಮಲ್ ಕ್ಯಾರಿಯರ್ ಫ್ರೀಕ್ವೆನ್ಸಿನ ನಾವು ಸಿಗ್ನಲ್ ಫ್ರೀಕ್ವೆನ್ಸಿ ಅಥವಾ ಸಿಗ್ನಲ್ ವೇವ್ ಜೊತೆ ಮಾಡ್ಯುಲೇಟ್ ಮಾಡಿದಾಗ ಏನಾಗುತ್ತೆ, ಸಿಗ್ನಲ್ ವೇವ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ ಅದರಷ್ಟು ಅಪ್ಪರ್ ಸೈಡ್ ಬ್ಯಾಂಡ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಅದರಷ್ಟು ಲೋವರ್ ಸೈಡ್ ಬ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಇದು ಬೇಸ್ ಕ್ಯಾರಿಯರ್ ಫ್ರೀಕ್ವೆನ್ಸಿ ಜೊತೆ ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಆದಾಗ ಏನಾಗುತ್ತೆ, ಲೋವರ್ ಸೈಡ್ ಬ್ಯಾಂಡ್ ಮತ್ತು ಅಪ್ಪರ್ ಸೈಡ್ ಬ್ಯಾಂಡ್ ಟೋಟಲ್ ಎರಡು ಕೂಡಿಸಿ ವಿಡ್ತ್ ಏನಿರುತ್ತಲ್ಲ ಅದಕ್ಕೆ ನಾವು ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದು 500 ಕಿಲೋಹರ್ಟ್ಜ್ ಕ್ಯಾರಿಯರ್ ಫ್ರೀಕ್ವೆನ್ಸಿ 10 ಕಿಲೋಹರ್ಟ್ಜ್ ಸಿಗ್ನಲ್ ಫ್ರೀಕ್ವೆನ್ಸಿ ಜೊತೆ ಮಾಡ್ಯುಲೇಟ್ ಮಾಡಿದಾಗ ಅದರದ್ದು ಚಾನಲ್ ಫ್ರೀಕ್ವೆನ್ಸಿ ಅಥವಾ ಬ್ಯಾಂಡ್ ವಿಡ್ತ್ ಎಷ್ಟಾಗುತ್ತೆ ಅಂದರೆ 490 ಕಿಲೋಹರ್ಟ್ಜಿಂದ 510 ಕಿಲೋಹರ್ಟ್ಜ್ ಆಗುತ್ತೆ. ಸೊ ಅದು ಚಾನಲ್ ವಿಡ್ತ್ 490 ಕಿಲೋಹರ್ಟ್ಜಿಂದ ಹಿಡಿದು 510 ಕಿಲೋಹರ್ಟ್ಜ್ವರೆಗೆ. ಸೊ ಎಷ್ಟಾಗುತ್ತೆ, 490ಇಂದ 510 ಕಿಲೋಹರ್ಟ್ಜ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 20 ಕಿಲೋಹರ್ಟ್ಜ್ ವಿಡ್ತ್ ಆಗುತ್ತೆ. 490ಇಂದ ಹಿಡಿದು 510 ಕಿಲೋಹರ್ಟ್ಜ್ವರೆಗೆ ಎಷ್ಟಾಯಿತು, 20 ಕಿಲೋಹರ್ಟ್ಜ್ ಆಯಿತು. ಸೊ ಆ 20 ಕಿಲೋಹರ್ಟ್ಜ್ಗೆ ಏನಂತೀವಿ ನಾವು ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ. ಯಾವುದ್ರದ್ದು ಬ್ಯಾಂಡ್ ವಿಡ್ತು, 500 ಕಿಲೋಹರ್ಟ್ಜ್ದು ಆ ಒಂದು ಸ್ಟೇಷನ್ ಅಥವಾ ಆ ಒಂದು ಚಾನಲ್ದು ಅದು ಬ್ಯಾಂಡ್ ವಿಡ್ತ್. ಇನ್ನು 590 ಕಿಲೋಹರ್ಟ್ಜಿಂದ 490 ಕಿಲೋಹರ್ಟ್ಜಿಂದ 510 ಕಿಲೋಹರ್ಟ್ಜ್ವರೆಗೆ ಏನು ಬ್ಯಾಂಡ್ ವಿಡ್ತ್ ಅದೋ ಈ ಚಾನಲ್ದು, ಸೊ ಈ ಫ್ರೀಕ್ವೆನ್ಸಿಯಲ್ಲಿ ಯಾವುದೇ ಮತ್ತು ಬೇರೆ ಚಾನಲ್ಗಳು ಟ್ರಾನ್ಸ್ಮಿಟ್ ಮಾಡಬಾರ್ದು. ಮಾಡಿದರೆ ಏನಾಗುತ್ತೆ, ಎರಡು ಒಂದಕ್ಕೊಂದು ಮಿಕ್ಸ್ ಆಗಿ ಡಿಸ್ಟರ್ಬೆನ್ಸು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ಎ ಮಾಡ್ಯುಲೇಟೆಡ್ ವೇವ್ ಹ್ಯಾಸ್ 2 ಸೈಡ್ ಬ್ಯಾಂಡ್ ಕಾಲ್ಡ್ ಅಪ್ಪರ್ ಸೈಡ್ ಬ್ಯಾಂಡ್ ಆ್ಯಂಡ್ ಲೋವರ್ ಸೈಡ್ ಬ್ಯಾಂಡ್. ಸೊ ಯಾವುದೋ ಒಂದು ಮಾಡ್ಯುಲೇಟೆಡ್ ವೇವ್ ಮಾಡ್ಯುಲೇಟ್ ಮಾಡಿದಾಗ ಕ್ಯಾರಿಯರ್ ವೇವ್ಗೆ ಅದಕ್ಕೆ ಎರಡು ಸೈಡ್ ಬ್ಯಾಂಡ್ಸ್ ಕ್ರಿಯೇಟ್ ಆಗ್ತವೆ, ಒಂದು ಅಪ್ಪರ್ ಸೈಡ್ ಬ್ಯಾಂಡ್ ಇನ್ನೊಂದು ಲೋವರ್ ಸೈಡ್ ಬ್ಯಾಂಡ್. ಸೊ ಮೇಲೆ ಮಾಡಿದಂಥ ಲೆಕ್ಕದಲ್ಲಿ ನೀವು ನೋಡ್ಬೋದು 490 ಕಿಲೋಹರ್ಟ್ಜ್ ಲೋವರ್ ಸೈಡ್ ಬ್ಯಾಂಡ್ ಆದರೆ 510 ಕಿಲೋಹರ್ಟ್ಜ್ ಅಪ್ಪರ್ ಸೈಡ್ ಬ್ಯಾಂಡ್ ಆಗುತ್ತಾ. ಎ ಮಾಡ್ಯುಲೇಟೆಡ್ ವೇವ್ ಹ್ಯಾಸ್ 2 ಸೈಡ್ ಬ್ಯಾಂಡ್ಸ್ ಕಾಲ್ಡ್ ಅಪ್ಪರ್, ಸೊ ಅದೇ. ಆ್ಯಂಡ್ ಸೊ ಇಫ್ ದ ಸಿಗ್ನಲ್ ಫ್ರೀಕ್ವೆನ್ಸಿ ಇಸ್ 10 ಕಿಲೋಹರ್ಟ್ಜ್ ದೆನ್ ದ ಬ್ಯಾಂಡ್ ವಿಡ್ತ್ ವಿಲ್ ಬಿ 20 ಕಿಲೋಹರ್ಟ್ಜ್. ಸೊ ಇದರಿಂದ ಏನು ಗೊತ್ತಾಗುತ್ತೆ, ನಮ್ಮ ಮೇಲೆ ಮಾಡಿದಂಥ ಪ್ರಾಬ್ಲಮ್ನಿಂದ ಸಿಂಪಲ್ ಎಕ್ಸಾಂಪಲಿಂದ ಏನು ಗೊತ್ತಾಗುತ್ತೆ ಅಂದರೆ, ಸಿಗ್ನಲ್ ಫ್ರೀಕ್ವೆನ್ಸಿ 10 ಕಿಲೋಹರ್ಟ್ಜ್ ಇತ್ತಂದರೆ ಬ್ಯಾಂಡ್ ವಿಡ್ತ್ ಎಷ್ಟಿರುತ್ತಾ, ಒಂದು ಚಾನಲ್ದು 20 ಕಿಲೋಹರ್ಟ್ಜ್ ಇರುತ್ತೆ. ಸೊ ಇದರಿಂದ ಏನು ತಿಳ್ಕೊಬೋದು, ದಟ್ ಈಸ್ ಬ್ಯಾಂಡ್ ವಿಡ್ತ್ ಈಸ್ ಈಕ್ವಲ್ ಟು 2 times ಸಿಗ್ನಲ್ ಫ್ರೀಕ್ವೆನ್ಸಿ. ಸೊ ಬ್ಯಾಂಡ್ ವಿಡ್ತ್ ಎಷ್ಟಿರುತ್ತೆ ಅಂದರೆ ಸಿಗ್ನಲ್ ಫ್ರೀಕ್ವೆನ್ಸಿ ಎಷ್ಟಿರುತ್ತಲ್ಲ ಅದಕ್ಕೆ 2 ಪಟ್ಟು ಬ್ಯಾಂಡ್ ವಿಡ್ತ್ ಇರುತ್ತೆ. ಸೊ ಈ ಎಕ್ಸಾಂಪಲಲ್ಲಿ 10 ಕಿಲೋಹರ್ಟ್ಜ್ ಸಿಗ್ನಲ್ ಫ್ರೀಕ್ವೆನ್ಸಿ ಆದ್ರೆ 20 ಕಿಲೋಹರ್ಟ್ಜ್ ಬ್ಯಾಂಡ್ ವಿಡ್ತ್ ಆಯಿತು. ಅದೇ 5 ಕಿಲೋಹರ್ಟ್ಜ್ ಸಿಗ್ನಲ್ ಫ್ರೀಕ್ವೆನ್ಸಿ ಇದ್ದರೆ ಬ್ಯಾಂಡ್ ವಿಡ್ತ್ 10 ಕಿಲೋಹರ್ಟ್ಜ್ ಆಗ್ತಿತ್ತು. 2 ಕಿಲೋಹರ್ಟ್ಜ್ ಸಿಗ್ನಲ್ ಫ್ರೀಕ್ವೆನ್ಸಿ ಇದ್ದರೆ ಬ್ಯಾಂಡ್ ವಿಡ್ತ್ 4 ಕಿಲೋಹರ್ಟ್ಜ್ ಆಗ್ತಿತ್ತು. ಸೊ ಆ ರೀತಿ ಬ್ಯಾಂಡ್ ವಿಡ್ತ್ ಏನದಲ್ಲ, ಸಿಗ್ನಲ್ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅದಕ್ಕೆ 2ರಷ್ಟು ಇರುತ್ತೆ. ಅಥವಾ ಈ ರೀತಿ ಅವರು ಕ್ಯಾಲ್ಕುಲೇಟ್ ಮಾಡ್ಬೋದು ಬ್ಯಾಂಡ್ ವಿಡ್ತ್ನ. ಅಥವಾ ಇನ್ನೊಂದು ಕೂಡ ಬರುತ್ತೆ, ಅಪ್ಪರ್ ಸೈಡ್ ಬ್ಯಾಂಡ್ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ ಅದು ಮೈನಸ್ ಲೋವರ್ ಸೈಡ್ ಬ್ಯಾಂಡ್
ಮಿನಿಮಮ್ ಫ್ರೀಕ್ವೆನ್ಸಿ ಏನಿರುತ್ತೆ ಬ್ಯಾಂಡ್ ವಿಡ್ತ್ ಅದನ್ನು. ಸೊ ಅವೆರಡನ್ನು ಮೈನಸ್ ಮಾಡಿದ್ರು ಕೂಡ ನಮಗೆ ಬ್ಯಾಂಡ್ ವಿಡ್ತ್ ಎಷ್ಟೈತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು 510 ಕಿಲೋಹರ್ಟ್ಸ್ ಮೈನಸ್ 490 ಕಿಲೋಹರ್ಟ್ಸ್ ಮಾಡಿದ್ರೆ 20 ಕಿಲೋಹರ್ಟ್ಸ್ ಆಗುತ್ತಾ. ಅದೇ 2 ಮಲ್ಟಿಪ್ಲೈಡ್ ಬೈ ಸಿಗ್ನಲ್ ಫ್ರೀಕ್ವೆನ್ಸಿ ದಟ್ ಈಸ್ 10 ಕಿಲೋಹರ್ಟ್ಸ್ ಮಾಡಿದ್ರು ಕೂಡ 20 ಕಿಲೋಹರ್ಟ್ಸ್ ಆಗುತ್ತೆ. ಸೊ ಎರಡರಿಂದ ಯಾವ್ದು ರೀತಿ ಆದರೂ ನಾವು ಬ್ಯಾಂಡ್ ವಿಡ್ತ್ನ ಕಂಡುಹಿಡಿಬೋದು. ಸಿಗ್ನಲ್ ಫ್ರೀಕ್ವೆನ್ಸಿ ಗೊತ್ತಿತ್ತು ಅಂದರೆ 2 ಮಲ್ಟಿಪ್ಲೈಡ್ ಬೈ ಸಿಗ್ನಲ್ ಫ್ರೀಕ್ವೆನ್ಸಿ ಮಾಡಿದರೆ ಬ್ಯಾಂಡ್ ವಿಡ್ತ್ ಗೊತ್ತಾಗುತ್ತೆ. ಸಿಗ್ನಲ್ ಫ್ರೀಕ್ವೆನ್ಸಿ ಗೊತ್ತಿಲ್ಲ, ಅಪ್ಪರ್ ಸೈಡ್ ಬ್ಯಾಂಡ್ ಲೋವರ್ ಸೈಡ್ ಬ್ಯಾಂಡ್ ಗೊತ್ತಿತ್ತು ಅಂದರೆ ಅವೆರಡನ್ನು ಮೈನಸ್ ಮಾಡಿ ಬ್ಯಾಂಡ್ ವಿಡ್ತ್ನ ಕೂಡ ಕಂಡುಹಿಡಿಬೋದು. ಸೊ ನೆಕ್ಸ್ಟ್ 4 ಸಿಂಪಲ್ ಪ್ರಾಬ್ಲಮ್ಸ್ನ ನೋಡೋಣ ಇದಕ್ಕೆ ಸಂಬಂಧಪಟ್ಟಂಗೆ. ಸೊ ಮೊದಲನೇ ಪ್ರಾಬ್ಲಮ್ ಅಥವಾ ಕ್ವಶನ್ ಏನಂದರೆ, ಎ 4 ಕಿಲೋಹರ್ಟ್ಸ್ ಸೈನಸಾಯ್ಡಲ್ ವೇವ್ ಈಸ್ ಮಾಡ್ಯುಲೇಟೆಡ್ ವಿತ್ ಎ 1 ಮೆಗಾಹರ್ಟ್ಸ್ ಕ್ಯಾರಿಯರ್ ವೇವ್. ಸೊ 1 ಮೆಗಾಹರ್ಟ್ಸ್ ಕ್ಯಾರಿಯರ್ ಫ್ರೀಕ್ವೆನ್ಸಿ ಜೊತೆ 4 ಕಿಲೋಹರ್ಟ್ಸ್ ಇರುವಂಥ ಒಂದು ಸಿಗ್ನಲ್ ಫ್ರೀಕ್ವೆನ್ಸಿ ಇರುವಂಥ ವೇವ್ನ ಮಾಡ್ಯುಲೇಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಫೈಂಡ್ ಔಟ್ ದ ಅಪ್ಪರ್ ಆ್ಯಂಡ್ ಲೋವರ್ ಸೈಡ್ ಬ್ಯಾಂಡ್ಸ್. ಸೊ 1 ಮೆಗಾಹರ್ಟ್ಸ್ ಕ್ಯಾರಿಯರ್ ವೇವ್ ಜೊತೆ 4 ಕಿಲೋಹರ್ಟ್ಸ್ ಸಿಗ್ನಲ್ ಫ್ರೀಕ್ವೆನ್ಸಿನ ಮಾಡ್ಯುಲೇಟ್ ಮಾಡಿದರೆ ಅಪ್ಪರ್ ಸೈಡ್ ಬ್ಯಾಂಡ್ ಮತ್ತು ಲೋವರ್ ಸೈಡ್ ಬ್ಯಾಂಡ್ಸ್ ಏನಿರ್ತಾವೆ ಅಂತ ಇಲ್ಲಿ ಕಂಡುಹಿಡಬೇಕು ಈ ಕ್ವಶನಲ್ಲಿ. ಸೊ ಮೊದಲಿಗೆ ಏನೇನು ಕೊಟ್ಟಿದ್ದಾರೆ ಕ್ವಶನಲ್ಲಿ ಅಂದರೆ ಸಿಗ್ನಲ್ ಫ್ರೀಕ್ವೆನ್ಸಿ 4 ಕಿಲೋಹರ್ಟ್ಸ್ ಕೊಟ್ಟಿದ್ದಾರೆ ಅಥವಾ ಮಾಡ್ಯುಲೇಟಿಂಗ್ ಫ್ರೀಕ್ವೆನ್ಸಿ ಸಿಗ್ನಲ್ ಫ್ರೀಕ್ವೆನ್ಸಿ 4 ಕಿಲೋಹರ್ಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಕ್ಯಾರಿಯರ್ ಫ್ರೀಕ್ವೆನ್ಸಿ 1 ಮೆಗಾಹರ್ಟ್ಸ್ ಕೊಟ್ಟಿದ್ದಾರೆ ಅಥವಾ 1000 ಕಿಲೋಹರ್ಟ್ಸ್. ಸೊ 1 ಮೆಗಾಹರ್ಟ್ಸ್ನ ಕಿಲೋ ಕನ್ವರ್ಟ್ ಮಾಡಿದರೆ 1000 ಕಿಲೋಹರ್ಟ್ಸ್ ಆಗುತ್ತಾ. ಸೊ ಇದಿಷ್ಟು ನಮಗೆ ಕ್ವಶನಲ್ಲಿ ಕೊಟ್ಟಿರೋದು. ನೆಕ್ಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋಕೆ ಅಪ್ಪರ್ ಸೈಡ್ ಬ್ಯಾಂಡ್ ಮತ್ತು ಲೋವರ್ ಸೈಡ್ ಬ್ಯಾಂಡ್ ಅಂದರೆ, ಸೊ ಅಪ್ಪರ್ ಸೈಡ್ ಬ್ಯಾಂಡ್ ಫಾರ್ಮುಲಾ ಇದು. ಅಪ್ಪರ್ ಸೈಡ್ ಬ್ಯಾಂಡ್ ಈಸ್ ಈಕ್ವಲ್ ಟು ಕ್ಯಾರಿಯರ್ ಫ್ರೀಕ್ವೆನ್ಸಿ ಪ್ಲಸ್ ಸಿಗ್ನಲ್ ಫ್ರೀಕ್ವೆನ್ಸಿ. ಸೊ ಕ್ಯಾರಿಯರ್ ಫ್ರೀಕ್ವೆನ್ಸಿ ಆ್ಯಂಡ್ ಸಿಗ್ನಲ್ ಫ್ರೀಕ್ವೆನ್ಸಿ ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಅಪ್ಪರ್ ಸೈಡ್ ಬ್ಯಾಂಡ್ ಗೊತ್ತಾಗುತ್ತೆ. ಸೊ ಕ್ಯಾರಿಯರ್ ಫ್ರೀಕ್ವೆನ್ಸಿ 1000 ಕಿಲೋಹರ್ಟ್ಸ್ ಕೊಟ್ಟಿದ್ದಾರೆ. ಸೊ ಕ್ಯಾರಿಯರ್ ಫ್ರೀಕ್ವೆನ್ಸಿಯಲ್ಲಿ 1000 ಕಿಲೋಹರ್ಟ್ಸ್ ಹಾಕೋಬೇಕು ಪ್ಲಸ್ ಆ್ಯಂಡ್ ಸಿಗ್ನಲ್ ಫ್ರೀಕ್ವೆನ್ಸಿ 4 ಕಿಲೋಹರ್ಟ್ಸ್ ಇದೆ. ಸೊ ಸಿಗ್ನಲ್ ಫ್ರೀಕ್ವೆನ್ಸಿ ಪ್ಲೇಸಲ್ಲಿ 4 ಕಿಲೋಹರ್ಟ್ಸ್ ಹಾಕೋಬೇಕು. ನೆಕ್ಸ್ಟ್ ಏನಾಗುತ್ತೆ ಅಪ್ಪರ್ ಸೈಡ್ ಬ್ಯಾಂಡ್ 1004 ಕಿಲೋಹರ್ಟ್ಸ್ ಆಗುತ್ತೆ. ಯಾಕಂದರೆ 1000 + 4 = 1004 ಆಗುತ್ತೆ. ಸೊ 1004 ಕಿಲೋಹರ್ಟ್ಸ್ ಆಗುತ್ತಾ ಅಥವಾ ಅದನ್ನು ಮೆಗಾಹರ್ಟ್ಸಲ್ಲಿ ಕನ್ವರ್ಟ್ ಮಾಡಿದ್ರೆ 1.004 ಮೆಗಾಹರ್ಟ್ಸ್ ಆಗುತ್ತಾ. ಸೊ ಈ ರೀತಿ ಒಂದು ಅಪ್ಪರ್ ಸೈಡ್ ಬ್ಯಾಂಡ್ ಕಂಡುಹಿಡಬೇಕು. ನೆಕ್ಸ್ಟ್ ಲೋವರ್ ಸೈಡ್ ಬ್ಯಾಂಡ್ ಯಾವ ಥರ ಕಂಡುಹಿಡಬೇಕಾದ್ರೆ, ಲೋವರ್ ಸೈಡ್ ಬ್ಯಾಂಡ್ ಈಸ್ ಈಕ್ವಲ್ ಟು ಕ್ಯಾರಿಯರ್ ಫ್ರೀಕ್ವೆನ್ಸಿ ಮೈನಸ್ ಸಿಗ್ನಲ್ ಫ್ರೀಕ್ವೆನ್ಸಿ. ಇದು ಲೋವರ್ ಸೈಡ್ ಬ್ಯಾಂಡ್ ಫಾರ್ಮುಲಾ. ಸೊ ಇಲ್ಲಿ ಕ್ಯಾರಿಯರ್ ಫ್ರೀಕ್ವೆನ್ಸಿ 1000 ಕಿಲೋಹರ್ಟ್ಸ್. ಸೊ ಕ್ಯಾರಿಯರ್ ಫ್ರೀಕ್ವೆನ್ಸಿ ಪ್ಲೇಸಲ್ಲಿ 1000 ಕಿಲೋಹರ್ಟ್ಸ್ ಹಾಕಬೇಕು ಆ್ಯಂಡ್ ಮೈನಸ್ ಸಿಗ್ನಲ್ ಫ್ರೀಕ್ವೆನ್ಸಿಯಲ್ಲಿ 4 ಕಿಲೋಹರ್ಟ್ಸ್ ಆದ ಸಿಗ್ನಲ್ ಫ್ರೀಕ್ವೆನ್ಸಿ ಪ್ಲೇಸಲ್ಲಿ 4 ಕಿಲೋಹರ್ಟ್ಸ್ ಹಾಕೋಬೇಕು. ಸೊ 1000ಅಲ್ಲಿ 4 ಕಳೆದ್ರೆ ನಮಗೆ 996 ಉಳಿತದ. ಸೊ ಲೋವರ್ ಸೈಡ್ ಬ್ಯಾಂಡ್ ಈಸ್ ಈಕ್ವಲ್ ಟು 996 ಕಿಲೋಹರ್ಟ್ಸ್ ಅಥವಾ ಮೆಗಾಹರ್ಟ್ಸಲ್ಲಿ ಮಾಡಿದ್ರೆ 0.996 ಮೆಗಾಹರ್ಟ್ಸ್. ಸೊ ಈ ಥರ ಒಂದು ನಾವು ಅಪ್ಪರ್ ಸೈಡ್ ಬ್ಯಾಂಡ್ ಅಥವಾ ಲೋವರ್ ಸೈಡ್ ಬ್ಯಾಂಡ್ನ ಕಂಡುಹಿಡ್ಕೋಬೋದು. ಸೊ ಏನು ನೆಕ್ಸ್ಟ್ ಕ್ವಶನ್, ಎರಡನೇ ಕ್ವಶನ್ ಏನಂದರೆ, ಎ 5 ಕಿಲೋಹರ್ಟ್ಸ್ ಸೈನಸಾಯ್ಡಲ್ ವೇವ್ ಈಸ್ ಮಾಡ್ಯುಲೇಟೆಡ್ ವಿತ್ ಎ 675 ಕಿಲೋಹರ್ಟ್ಸ್ ಕ್ಯಾರಿಯರ್ ವೇವ್. ಫೈಂಡ್ ಔಟ್ ದ ಸೈಡ್ ಬ್ಯಾಂಡ್ಸ್ ಆ್ಯಂಡ್ ಬ್ಯಾಂಡ್ ವಿಡ್ತ್. ಸೊ ಇಲ್ಲಿ ಕ್ವಶನ್ ಏನಂದರೆ 675 ಕಿಲೋಹರ್ಟ್ಸ್ ಕ್ಯಾರಿಯರ್ ವೇವ್ ಜೊತೆ 5 ಕಿಲೋಹರ್ಟ್ಸ್ ಇರುವಂಥ ಒಂದು ಸಿಗ್ನಲ್ ವೇವ್ನ ಮಾಡ್ಯುಲೇಟ್ ಮಾಡಿದ್ದಾರೆ. ಸೊ ಹಿಂಗಿದ್ದಾಗ ಅಪ್ಪರ್ ಸೈಡ್ ಬ್ಯಾಂಡ್ ಲೋವರ್ ಸೈಡ್ ಬ್ಯಾಂಡ್ ಏನೇನಿರುತ್ತೆ ಮತ್ತು ಆ ಚಾನಲ್ ವಿಡ್ತ್ ಏನಿರುತ್ತೆ ಅಂತ ಕೂಡ ಕಂಡುಹಿಡಿಬೇಕು ನಾವು, ಚಾನಲ್ ವಿಡ್ತ್ ಅಥವಾ ಬ್ಯಾಂಡ್ ವಿಡ್ತ್. ಸೊ ಫೈಂಡ್ ಔಟ್ ದ ಸೈಡ್ ಬ್ಯಾಂಡ್ಸ್ ಅಂದರೆ ಎರಡು ಕಂಡುಹಿಡಬೇಕು, ಅಪ್ಪರ್ ಸೈಡ್ ಬ್ಯಾಂಡ್ ಆ್ಯಂಡ್ ಲೋವರ್ ಸೈಡ್ ಬ್ಯಾಂಡ್ ಮತ್ತು ಬ್ಯಾಂಡ್ ವಿಡ್ತ್ ಕಂಡುಹಿಡಬೇಕು, ಬ್ಯಾಂಡ್ ವಿಡ್ತ್ ಅಥವಾ ಚಾನಲ್ ವಿಡ್ತ್. ಸೊ ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋದಾದರೆ, ಸಿಗ್ನಲ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 5 ಕಿಲೋಹರ್ಟ್ಸ್ ಆ್ಯಂಡ್ ಕ್ಯಾರಿಯರ್ ಫ್ರೀಕ್ವೆನ್ಸಿ 675 ಕಿಲೋಹರ್ಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಕಂಡುಹಿಡಬೇಕು, ಅಪ್ಪರ್ ಮತ್ತು ಲೋವರ್ ಸೈಡ್ ಬ್ಯಾಂಡ್ನ ಕಂಡುಹಿಡೋಣ. ಸೊ ಅಪ್ಪರ್ ಸೈಡ್ ಬ್ಯಾಂಡ್ ಸೇಮ್ ಹಿಂದ್ಗಡೆ ಕಂಡುಹಿಡಿದಲ್ಲ ಅದೇ ರೀತಿ ಅದೇ ಫಾರ್ಮುಲಾ ಬಳಸಿ ನಾವು ಕಂಡುಹಿಡಿತೀವಿ ಅಪ್ಪರ್ ಸೈಡ್ ಬ್ಯಾಂಡ್ ಮತ್ತು ಲೋವರ್ ಸೈಡ್ ಬ್ಯಾಂಡ್. ಸೊ ಅಪ್ಪರ್ ಸೈಡ್ ಬ್ಯಾಂಡ್ ಈಸ್ ಈಕ್ವಲ್ ಟು ಕ್ಯಾರಿಯರ್ ಫ್ರೀಕ್ವೆನ್ಸಿ ಪ್ಲಸ್ ಸಿಗ್ನಲ್ ಫ್ರೀಕ್ವೆನ್ಸಿ. ಸೊ ಕ್ಯಾರಿಯರ್ ಫ್ರೀಕ್ವೆನ್ಸಿ 675 ಕಿಲೋಹರ್ಟ್ಸ್ ಅದ ಪ್ಲಸ್ ಸಿಗ್ನಲ್ ಫ್ರೀಕ್ವೆನ್ಸಿ 5 ಕಿಲೋಹರ್ಟ್ಸ್ ಅದ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಅಪ್ಪರ್ ಸೈಡ್ ಬ್ಯಾಂಡ್ ಎಷ್ಟಾಯಿತು 680 ಕಿಲೋಹರ್ಟ್ಸ್ ಆಯಿತು. ಎರಡನ್ನು ಆ್ಯಡ್ ಮಾಡಿದರೆ 675 + 5 ಆ್ಯಡ್ ಮಾಡಿದರೆ 680 ಆಗುತ್ತಾ. ಸೊ ಅಪ್ಪರ್ ಸೈಡ್ ಬ್ಯಾಂಡ್ ಈಸ್ ಈಕ್ವಲ್ ಟು 680 ಕಿಲೋಹರ್ಟ್ಸ್. ನೆಕ್ಸ್ಟ್ ಲೋವರ್ ಸೈಡ್ ಬ್ಯಾಂಡ್ ಫಾರ್ಮುಲಾ ಏನು, ಕ್ಯಾರಿಯರ್ ಫ್ರೀಕ್ವೆನ್ಸಿ ಮೈನಸ್ ಸಿಗ್ನಲ್ ಫ್ರೀಕ್ವೆನ್ಸಿ. ಸೊ ಕ್ಯಾರಿಯರ್ ಫ್ರೀಕ್ವೆನ್ಸಿ 675 ಕಿಲೋಹರ್ಟ್ಸ್ ಅದ ಆ್ಯಂಡ್ ಸಿಗ್ನಲ್ ಫ್ರೀಕ್ವೆನ್ಸಿ 5 ಕಿಲೋಹರ್ಟ್ಸ್ ಅದ. ಸೊ ಎರಡನ್ನು ಮೈನಸ್ ಮಾಡಿದರೆ ಬರುವಂಥ ಲೋವರ್ ಸೈಡ್ ಬ್ಯಾಂಡ್ ಎಷ್ಟಂದರೆ 670 ಕಿಲೋಹರ್ಟ್ಸ್. ಸೊ ಅಪ್ಪರ್ ಸೈಡ್ ಬ್ಯಾಂಡ್ ಮತ್ತು ಲೋವರ್ ಸೈಡ್ ಬ್ಯಾಂಡ್ ಗೊತ್ತಾಯ್ತು ಇವಾಗ. ಅದರಿಂದ ನಾವು ಬ್ಯಾಂಡ್ ವಿಡ್ತ್ ನೆಕ್ಸ್ಟ್ ಕಂಡುಹಿಡಿಯೋದು. ಸೊ ಬ್ಯಾಂಡ್ ವಿಡ್ತ್ ಫಾರ್ಮುಲಾ ಏನು, 2 ಟೈಮ್ಸ್ ಸಿಗ್ನಲ್ ಫ್ರೀಕ್ವೆನ್ಸಿ ಅಥವಾ 2 ಮಲ್ಟಿಪ್ಲೈಡ್ ಬೈ ಸಿಗ್ನಲ್ ಫ್ರೀಕ್ವೆನ್ಸಿ ದಟ್ ಈಸ್ ಈಕ್ವಲ್ ಟು 2 × 5 ಕಿಲೋಹರ್ಟ್ಸ್. ಸೊ ಸಿಗ್ನಲ್ ಫ್ರೀಕ್ವೆನ್ಸಿ 5 ಕಿಲೋಹರ್ಟ್ಸ್ ಅದ. ಸೊ 5 ಕಿಲೋಹರ್ಟ್ಸ್ ತೊಗೊಂಡಿದ್ದೀವಿ. ಸೊ 2 ಮಲ್ಟಿಪ್ಲೈಡ್ ಬೈ 5 ಕಿಲೋಹರ್ಟ್ಸ್ ಮಾಡಿದರೆ 10 ಕಿಲೋಹರ್ಟ್ಸ್ ಆಗುತ್ತಾ. ಸೊ ದೇರ್ಫೋರ್ ಬ್ಯಾಂಡ್ ವಿಡ್ತ್ ಈಸ್ ಈಕ್ವಲ್ ಟು 10 ಕಿಲೋಹರ್ಟ್ಸ್. ಅಥವಾ ನೀವು ಅಪ್ಪರ್ ಸೈಡ್ ಬ್ಯಾಂಡ್ ಮೈನಸ್ ಲೋವರ್ ಸೈಡ್ ಬ್ಯಾಂಡ್ ಕೂಡ ಮಾಡ್ಬೋದು. ಅಪ್ಪರ್ ಸೈಡ್ ಬ್ಯಾಂಡ್ 680 ಕಿಲೋಹರ್ಟ್ಸ್ ಅದ, ಲೋವರ್ ಸೈಡ್ ಬ್ಯಾಂಡ್ 670 ಕಿಲೋಹರ್ಟ್ಸ್ ಅದ. ಸೊ 680 ಮೈನಸ್ 670 ಮಾಡಿದ್ರು ಕೂಡ ನಮಗೆ 10 ಬರುತ್ತಾ. ಸೊ ಆವಾಗಲೂ ಕೂಡ ಬ್ಯಾಂಡ್ ವಿಡ್ತ್ 10 ಕಿಲೋಹರ್ಟ್ಸ್ ಆಗುತ್ತಾ.
ಸೊ ಈ ರೀತಿ ಒಂದು ಬ್ಯಾಂಡ್ ವಿಡ್ತ್ ಕಂಡುಹಿಡಿಯೋದು. ನೆಕ್ಸ್ಟ್ ಮೂರನೇ ಕ್ವಶನ್ ಏನಂದರೆ ಹೌ ಮೆನಿ ಸ್ಟೇಷನ್ಸ್ ಕ್ಯಾನ್ ಬಿ ಬ್ರಾಡ್ಕಾಸ್ಟೆಡ್ ವಿತ್ ಇನ್ ಎ ಬ್ಯಾಂಡ್ ಆಫ್ 12 ಮೆಗಾಹರ್ಟ್ಸ್ ಬ್ಯಾಂಡ್ ವಿಡ್ತ್ ಸೈಮಲ್ಟೇನಿಯಸ್ಲಿ ವಿತೌಟ್ ಇಂಟರ್ಫಿಯರಿಂಗ್ ವಿತ್ ಈಚ್ ಅದರ್. ಸೊ ಕ್ವಶನ್ ಏನಂದರೆ ಹೌ ಮೆನಿ ಸ್ಟೇಷನ್ಸ್ ಕ್ಯಾನ್ ಬಿ ಬ್ರಾಡ್ಕಾಸ್ಟೆಡ್ ವಿತ್ ಇನ್ ಎ ಬ್ಯಾಂಡ್ ಆಫ್ 12 ಮೆಗಾಹರ್ಟ್ಸ್ ಬ್ಯಾಂಡ್ ವಿಡ್ತ್. ಸೊ ಒಂದು 12 ಮೆಗಾಹರ್ಟ್ಸ್ ಬ್ಯಾಂಡ್ ಇದೆ, ಫ್ರೀಕ್ವೆನ್ಸಿ ಬ್ಯಾಂಡ್. ಆ 12 ಮೆಗಾಹರ್ಟ್ಸ್ ಬ್ಯಾಂಡಲ್ಲಿ ಎಷ್ಟು ಸ್ಟೇಷನ್ನ ನಾವು ಬ್ರಾಡ್ಕಾಸ್ಟ್ ಮಾಡ್ಬೋದು ಒಂದಕ್ಕೊಂದು ಇಂಟರ್ಫಿಯರ್ ಆಗಲಾರ್ದಂಗೆ ಒಂದೇ ಸಲ ಎಷ್ಟು ಸ್ಟೇಷನ್ಸ್ನ ಅಥವಾ ಎಷ್ಟು ಚಾನಲ್ಸ್ನ ಬ್ರಾಡ್ಕಾಸ್ಟ್ ಮಾಡ್ಬೋದು ಅನ್ನೋದು ಕ್ವಶನ್. ಸೊ ಇಲ್ಲಿ ನಮ್ಮ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಕೊಟ್ಟಿದ್ದಾರೆ ಅಂದರೆ ಇಫ್ ಮ್ಯಾಕ್ಸಿಮಮ್ ಆಡಿಯೋ ಸಿಗ್ನಲ್ ಫ್ರೀಕ್ವೆನ್ಸಿ ಎಂಪ್ಲಾಯ್ಡ್ ಫಾರ್ ಮಾಡ್ಯುಲೇಟಿಂಗ್ ದ ಕ್ಯಾರಿಯರ್ ನಾಟ್ ಟು ಎಕ್ಸೀಡ್ 15 ಕಿಲೋಹರ್ಟ್ಸ್. ಸೊ ನಾರ್ಮಲ್ ಸಿಗ್ನಲ್ ಫ್ರೀಕ್ವೆನ್ಸಿ 15 ಕಿಲೋಹರ್ಟ್ಸ್ ಅದ. ಸೊ ಮ್ಯಾಕ್ಸಿಮಮ್ ಸಿಗ್ನಲ್ ಫ್ರೀಕ್ವೆನ್ಸಿ 15 ಕಿಲೋಹರ್ಟ್ಸ್ ಅದ ಆ್ಯಂಡ್ ಟೋಟಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಇರೋದು 12 ಮೆಗಾಹರ್ಟ್ಸ್ ಬ್ಯಾಂಡ್ ವಿಡ್ತ್ ಅದ. ಸೊ ಈ 12 ಮೆಗಾಹರ್ಟ್ಸ್ ಬ್ಯಾಂಡ್ ವಿಡ್ತಲ್ಲಿ ನಾವು 15 ಕಿಲೋಹರ್ಟ್ಸ್ ಸಿಗ್ನಲ್ ಫ್ರೀಕ್ವೆನ್ಸಿ ಜೊತೆ ಮಾಡ್ಯುಲೇಟ್ ಮಾಡಿರೋಂಥ ಒಂದು ಕ್ಯಾರಿಯರ್ ಫ್ರೀಕ್ವೆನ್ಸಿನ ಎಷ್ಟು ಸ್ಟೇಷನ್ಸ್ ಬ್ರಾಡ್ಕಾಸ್ಟ್ ಮಾಡ್ಬೋದು ಒಂದೇ ಸರ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಒಂದೇ ಎಷ್ಟು ಚಾನಲ್ಸ್ನ ಬ್ರಾಡ್ಕಾಸ್ಟ್ ಮಾಡ್ಬೋದು 12 ಮೆಗಾಹರ್ಟ್ಸ್ ಬ್ಯಾಂಡ್ ವಿಡ್ತಲ್ಲಿ. ಸೊ ಇವಾಗ ನಾವು 12 ಮೆಗಾಹರ್ಟ್ಸ್ ಬ್ಯಾಂಡಲ್ಲಿ ಎಷ್ಟು ಚಾನಲ್ಸ್ನ ನಾವು ಟ್ರಾನ್ಸ್ಮಿಟ್ ಮಾಡಬೇಕಂದ್ರೆ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡೋಕ್ಕಾದ್ರೆ ಮೊದಲು ನಾವೇನು ಕಂಡುಹಿಡಬೇಕಾಗುತ್ತಾ ಒಂದು ಚಾನಲ್ದು ಬ್ಯಾಂಡ್ ವಿಡ್ತ್ ಏನಂತ ಕಂಡುಹಿಡ್ಕೋಬೇಕು. ಸೊ ಒಂದು ಚಾನಲ್ ಬ್ಯಾಂಡ್ ವಿಡ್ತ್ ಕಂಡುಹಿಡಬೇಕಾದ್ರೆ ಸೇಮ್ ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ, 2 ಮಲ್ಟಿಪ್ಲೈಡ್ ಬೈ ಸಿಗ್ನಲ್ ಫ್ರೀಕ್ವೆನ್ಸಿ. ಸೊ ಏನೇನು ಕೊಟ್ಟಿದ್ದಾರೆ ಅಂದರೆ ಸಿಗ್ನಲ್ ಫ್ರೀಕ್ವೆನ್ಸಿ 15 ಕಿಲೋಹರ್ಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಟೋಟಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಎಷ್ಟು ಕೊಟ್ಟಿದ್ದಾರೆ 12 ಮೆಗಾಹರ್ಟ್ಸ್ ಅಥವಾ ಕಿಲೋಹರ್ಟ್ಸಲ್ಲಿ ಮಾಡಿದರೆ 12,000 ಕಿಲೋಹರ್ಟ್ಸ್ ಆಗುತ್ತಾ. ನೆಕ್ಸ್ಟ್ ಬ್ಯಾಂಡ್ ವಿಡ್ತ್ ರಿಕ್ವೈರ್ಡ್ ಫಾರ್ ಈಚ್ ಸ್ಟೇಷನ್. ಸೊ ಒಂದು ಚಾನಲ್ಗೆ ಎಷ್ಟು ಬ್ಯಾಂಡ್ ವಿಡ್ತ್ ಆಗುತ್ತೆ ಅಥವಾ ಒಂದು ಚಾನಲ್ ಒಂದು ಸ್ಟೇಷನ್ಗೆ ಎಷ್ಟು ಇರುತ್ತೆ ಬ್ಯಾಂಡ್ ವಿಡ್ತ್ ಅಂತ ಕಂಡುಹಿಡಿಯೋದಾದರೆ ಅದ್ರ ಫಾರ್ಮುಲಾ ಬಂದು 2 ಟೈಮ್ಸ್ ಸಿಗ್ನಲ್ ಫ್ರೀಕ್ವೆನ್ಸಿ ಅಥವಾ 2 ಮಲ್ಟಿಪ್ಲೈಡ್ ಬೈ ಸಿಗ್ನಲ್ ಫ್ರೀಕ್ವೆನ್ಸಿ. ಸೊ ಹಿಂದೆ ಮಾಡಿದಲ್ಲ ಆ ಪ್ರಾಬ್ಲಮ್ ಸೇಮ್ ಅದೇ ಪ್ರೊಸೀಜರ್ ಇರುತ್ತೆ ಇಲ್ಲಿ 2 ಮಲ್ಟಿಪ್ಲೈಡ್ ಬೈ 15 ಕಿಲೋಹರ್ಟ್ಸ್. ಸೊ ಇಲ್ಲಿ 15 ಕಿಲೋಹರ್ಟ್ಸ್ ಸಿಗ್ನಲ್ ಫ್ರೀಕ್ವೆನ್ಸಿ ಅದ. ಸೊ ಸಿಗ್ನಲ್ ಫ್ರೀಕ್ವೆನ್ಸಿ ಪ್ಲೇಸಲ್ಲಿ 15 ಕಿಲೋಹರ್ಟ್ಸ್ ಹಾಕಬೇಕು. ಸೊ 2 ಮಲ್ಟಿಪ್ಲೈಡ್ ಬೈ 15 ಕಿಲೋಹರ್ಟ್ಸ್ ಮಾಡಿದಾಗ ಈಚ್ ಚಾನಲ್ ಬ್ಯಾಂಡ್ ವಿಡ್ತ್ ನಮ್ಗೆ ಏನಾಗುತ್ತಾ 30 ಕಿಲೋಹರ್ಟ್ಸ್ ಆಗುತ್ತಾ. 30 ಕಿಲೋಹರ್ಟ್ಸ್ ಒಂದೊಂದು ಸ್ಟೇಷನ್ ಅಥವಾ ಒಂದೊಂದು ಚಾನಲ್ದು ಬ್ಯಾಂಡ್ ವಿಡ್ತ್ ಇರುತ್ತಾ. ಸೊ ಇಲ್ಲಿ ಟೋಟಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಇರೋದು ನೆಕ್ಸ್ಟ್ 12 ಮೆಗಾಹರ್ಟ್ಸ್ ಅಥವಾ 12,000 ಕಿಲೋಹರ್ಟ್ಸ್. ಸೊ 30 ಕಿಲೋಹರ್ಟ್ಸ್ ಇರೋಂಥ ಚಾನಲ್ಸ್ನ 12,000 ಕಿಲೋಹರ್ಟ್ಸಲ್ಲಿ ಎಷ್ಟು ಟ್ರಾನ್ಸ್ಮಿಟ್ ಮಾಡ್ಬೋದು ಅಥವಾ ಬ್ರಾಡ್ಕಾಸ್ಟ್ ಮಾಡ್ಬೋದು ಅಂತ ನೋಡಿದರೆ ಸೊ ಇನ್ನು ಅದಕ್ಕೊಂದು ಸಿಂಪಲ್ ಫಾರ್ಮುಲಾ ಬರುತ್ತೆ. ಏನಂದರೆ ನಂಬರ್ ಆಫ್ ಸ್ಟೇಷನ್ಸ್ ವಿಚ್ ಕ್ಯಾನ್ ಬಿ ಬ್ರಾಡ್ಕಾಸ್ಟ್ ವಿತೌಟ್ ಇಂಟರ್ಫಿಯರಿಂಗ್ ವಿತ್ ಈಚ್ ಅದರ್ ಈಸ್ ಈಕ್ವಲ್ ಟು ಟೋಟಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಡಿವೈಡೆಡ್ ಬೈ ಬ್ಯಾಂಡ್ ವಿಡ್ತ್ ರಿಕ್ವೈರ್ಡ್ ಫಾರ್ ಈಚ್ ಸ್ಟೇಷನ್. ಸೊ ಇದು ಫಾರ್ಮುಲಾ ಎಷ್ಟು ಚಾನಲ್ಸ್ನ ನಾವು ಒಂದು ಫ್ರೀಕ್ವೆನ್ಸಿ ಬ್ಯಾಂಡಲ್ಲಿ ಟ್ರಾನ್ಸ್ಮಿಟ್ ಮಾಡ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಇದು. ಸೊ ಟೋಟಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಏನದ 12 ಮೆಗಾಹರ್ಟ್ಸ್ ಅದ ಅಥವಾ 12,000 ಕಿಲೋಹರ್ಟ್ಸ್ ಅದ ಅದನ್ನ ಹಾಕೋಬೇಕು ಡಿವೈಡೆಡ್ ಬೈ ಬ್ಯಾಂಡ್ ವಿಡ್ತ್ ರಿಕ್ವೈರ್ಡ್ ಫಾರ್ ಈಚ್ ಚಾನಲ್. ಸೊ ಬ್ಯಾಂಡ್ ವಿಡ್ತ್ ಎಷ್ಟು ಬೇಕು ಈಚ್ ಚಾನಲ್ಗೆ ಅಥವಾ ಈಚ್ ಸ್ಟೇಷನ್ಗೆ ಅಂದರೆ 30 ಕಿಲೋಹರ್ಟ್ಸ್ ಅದ. ಸೊ 30 ಕಿಲೋಹರ್ಟ್ಸ್ ಹಾಕೋಬೇಕು. ಸೊ ಅವಾಗ ಏನಾಗುತ್ತಾ ಈ ವ್ಯಾಲ್ಯೂಸ್ನ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟೋಟಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಈಸ್ 12,000 ಕಿಲೋಹರ್ಟ್ಸ್. ಸೊ ಅದನ್ನು 12,000 ಕಿಲೋಹರ್ಟ್ಸ್ ಬರ್ಕೋಬೇಕು. ನೆಕ್ಸ್ಟ್ ಬ್ಯಾಂಡ್ ವಿಡ್ತ್ ರಿಕ್ವೈರ್ಡ್ ಫಾರ್ ಈಚ್ ಸ್ಟೇಷನ್ ಎಷ್ಟದ 30 ಕಿಲೋಹರ್ಟ್ಸ್ ಅದ. ಸೊ 30 ಕಿಲೋಹರ್ಟ್ಸ್ ಹಾಕಬೇಕು. ಸೊ 2 ಕಿಲೋಹರ್ಟ್ಸ್ ಇರೋದ್ರಿಂದ ನಾವು ಯೂನಿಟ್ನ ಕನ್ಸಿಡರ್ ಮಾಡಬೇಡ, ಆಮೇಲೆ ಕೊನೆಯಲ್ಲಿ ಬರೋಣ ಯೂನಿಟ್ನ. ಸೊ 12,000 ಡಿವೈಡೆಡ್ ಬೈ 30 ಮಾಡಿದಾಗ ಏನಾಗುತ್ತಾ 400 ಆಗುತ್ತಾ. ಸೊ ಕ್ಯಾಲ್ಕುಲೇಟರಲ್ಲಿ ಮಾಡ್ಬೋದು ನೀವು 12,000 ಡಿವೈಡೆಡ್ ಬೈ 30 ಮಾಡಿದರೆ 400 ಆಗುತ್ತಾ. ಸೊ ನಂಬರ್ ಆಫ್ ಸ್ಟೇಷನ್ಸ್ ವಿಚ್ ಕ್ಯಾನ್ ಬಿ ಬ್ರಾಡ್ಕಾಸ್ಟ್ ವಿತೌಟ್ ಇಂಟರ್ಫಿಯರಿಂಗ್ ವಿತ್ ಈಚ್ ಅದರ್ ಈಸ್ ಈಕ್ವಲ್ ಟು 400. ಅಂದರೆ ಒಂದು 12 ಮೆಗಾಹರ್ಟ್ಸ್ ಫ್ರೀಕ್ವೆನ್ಸಿ ಬ್ಯಾಂಡಲ್ಲಿ 30 ಕಿಲೋಹರ್ಟ್ಸ್ ಇರುವಂಥ ಸ್ಟೇಷನ್ಸ್ನ 400 ಸ್ಟೇಷನ್ಸ್ ಟ್ರಾನ್ಸ್ಮಿಟ್ ಮಾಡ್ಬೋದು ನಾವು. ಸೊ ಒಂದು ಚಾನಲ್ ಬ್ಯಾಂಡ್ ವಿಡ್ತ್ ಏನದ 30 ಕಿಲೋಹರ್ಟ್ಸ್ ಅದ. ಸೊ ಟೋಟಲ್ ಇರೋದು ಫ್ರೀಕ್ವೆನ್ಸಿ ಬ್ಯಾಂಡ್ 12,000 ಕಿಲೋಹರ್ಟ್ಸ್. ಸೊ 12,000 ಕಿಲೋಹರ್ಟ್ಸ್ ಇರೋಂಥ ಫ್ರೀಕ್ವೆನ್ಸಿ ಬ್ಯಾಂಡಲ್ಲಿ 30 ಕಿಲೋಹರ್ಟ್ಸ್ ಇರೋಂಥ ಈಚ್ ಸ್ಟೇಷನ್ನ 400 ನಾವು ಬ್ರಾಡ್ಕಾಸ್ಟ್ ಮಾಡ್ಬೋದು ಯಾವುದು ಒಂದಕ್ಕೊಂದು ಇಂಟರ್ಫಿಯರ್ ಆಗಲಾರ್ದಂಗೆ. ಸೊ ಅದು ಮೂರನೇ ಕ್ವಶನ್. ನೆಕ್ಸ್ಟ್ 4ನೇ ಕ್ವಶನ್ ನೋಡೋದಾದರೆ ಇಫ್ 305 stations are transmitted in a frequency band of 1.83 megahertz without interfering each other. ಸೊ ಕ್ವಶನ್ ಏನಿದೆ ಒಂದು ಸ್ಟೇಟ್ಮೆಂಟ್ 305 ಸ್ಟೇಷನ್ಸು ಒಂದು ಫ್ರೀಕ್ವೆನ್ಸಿ ಬ್ಯಾಂಡ್ 1.83 ಮೆಗಾಹರ್ಟ್ಸ್ ಇರೋಂಥ ಫ್ರೀಕ್ವೆನ್ಸಿ ಬ್ಯಾಂಡಲ್ಲಿ ಟ್ರಾನ್ಸ್ಮಿಟ್ ಮಾಡ್ತಾರೆ ಒಂದಕ್ಕೊಂದು ಇಂಟರ್ಫಿಯರ್ ಆಗಲಾರ್ದಂಗೆ. ಅಂದರೆ 1.83 ಮೆಗಾಹರ್ಟ್ಸ್ ಫ್ರೀಕ್ವೆನ್ಸಿ ಬ್ಯಾಂಡಲ್ಲಿ 305 ಚಾನಲ್ಸ್ ಅಥವಾ ಸ್ಟೇಷನ್ಸ್ನ ಟ್ರಾನ್ಸ್ಮಿಟ್ ಮಾಡ್ತಾರೆ ಅಥವಾ ಬ್ರಾಡ್ಕಾಸ್ಟ್ ಮಾಡ್ತಾರೆ ಒಂದಕ್ಕೊಂದು ಇಂಟರ್ಫಿಯರ್ ಆಗಲಾರ್ದಂಗೆ. ಸೊ ಹಂಗಿದ್ದಾಗ ದೆನ್ ವಾಟ್ ವಿಲ್ ಬಿ ದ ಬ್ಯಾಂಡ್ ವಿಡ್ತ್ ಆಫ್ ಈಚ್ ಸ್ಟೇಷನ್. ಸೊ ಹಿಂಗಿದ್ದಾಗ
ಒಂದು ಚಾನಲ್ದು ಬ್ಯಾಂಡ್ ವಿಡ್ತ್ ಎಷ್ಟು ಇರುತ್ತೆ ಅಥವಾ ಒಂದು ಸ್ಟೇಷನ್ದು ಬ್ಯಾಂಡ್ ವಿಡ್ತ್ ಎಷ್ಟು ಇರುತ್ತೆ ಅಂತ ನಾವು ಈ ಕ್ವಶನಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೊ ಅದಕ್ಕೆ ನಾವೇನೇನು ಡಾಟಾ ಕೊಟ್ಟಿದ್ದಾರೆ ಬರ್ಕೊಂಡು ಫಸ್ಟು ಟೋಟಲ್ ಫ್ರೀಕ್ವೆನ್ಸಿ ಬ್ಯಾಂಡ್ 1.83 ಮೆಗಾಹರ್ಟ್ಸ್ ಅಥವಾ 1830 ಕಿಲೋಹರ್ಟ್ಸ್ ಆ್ಯಂಡ್ ನಂಬರ್ ಆಫ್ ಸ್ಟೇಷನ್ಸ್ ಎಷ್ಟು, ಟೋಟಲ್ ಸ್ಟೇಷನ್ಸ್ ಎಷ್ಟು ಟ್ರಾನ್ಸ್ಮಿಟ್ ಮಾಡ್ಬೋದು ಈ ಬ್ಯಾಂಡಲ್ಲಿ ಅಂದರೆ 305. ಸೊ ಇಲ್ಲಿ ಕಂಡುಹಿಡಿಬೇಕಾಗಿರೋದೇನು, ಒಂದು ಚಾನಲ್ದು ಬ್ಯಾಂಡ್ ವಿಡ್ತ್ನ ಕಂಡುಹಿಡಿಬೇಕು. ಸೊ ಅದಕ್ಕೆ ಇರೋ ಫಾರ್ಮುಲಾ ಇಷ್ಟೇ, ಹಿಂದಿನ ಫಾರ್ಮುಲಾಯಿಂದನೇ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ವಿ. ಸೊ ಹಿಂದಿನ ಫಾರ್ಮುಲಾ ಏನಿತ್ತು, ನಂಬರ್ ಆಫ್ ಸ್ಟೇಷನ್ ಈಸ್ ಈಕ್ವಲ್ ಟು ಟೋಟಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಡಿವೈಡೆಡ್ ಬೈ ಬ್ಯಾಂಡ್ ವಿಡ್ತ್ ರಿಕ್ವೈರ್ಡ್ ಫಾರ್ ಈಚ್ ಸ್ಟೇಷನ್. ಇದು ಹಿಂದಿನ ಫಾರ್ಮುಲಾ ಇತ್ತು. ನಮ್ಗೆ ಇಲ್ಲಿ ಏನು ಕಂಡುಹಿಡಬೇಕು, ಬ್ಯಾಂಡ್ ವಿಡ್ತ್ ಎಷ್ಟು ಬೇಕು ಒಂದು ಚಾನಲ್ಗೆ ಅಂತ ಕಂಡುಹಿಡಬೇಕು. ಸೊ ನಂಬರ್ ಆಫ್ ಸ್ಟೇಷನ್ಸ್ ಇಲ್ಲಿ ಹಾಕೋಬೇಕು ಆ್ಯಂಡ್ ಬ್ಯಾಂಡ್ ವಿಡ್ತ್ ಹೊರಗೆ ಹಾಕಬೇಕು. ನೆಕ್ಸ್ಟ್ ಫಾರ್ಮುಲಾ ಈ ಥರ ಆಗುತ್ತೆ. ಅವಾಗ ಬ್ಯಾಂಡ್ ವಿಡ್ತ್ ಆಫ್ ಈಚ್ ಚಾನಲ್ ಈಸ್ ಈಕ್ವಲ್ ಟು ಟೋಟಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೇಷನ್ಸ್. ಸೊ ಇವೆರಡು ಕೊಟ್ಟಿದ್ದಾರೆ ನಮಗೆ. ಟೋಟಲ್ ಫ್ರೀಕ್ವೆನ್ಸಿ ಬ್ಯಾಂಡ್ 1830 ಕಿಲೋಹರ್ಟ್ಸ್ ಅದ ಆ್ಯಂಡ್ ನಂಬರ್ ಆಫ್ ಸ್ಟೇಷನ್ಸು 305 ಅದ. ಸೊ ಅವೆರಡನ್ನು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಥರ ಆಗುತ್ತಾ, 1830 ಕಿಲೋಹರ್ಟ್ಸ್ ಡಿವೈಡೆಡ್ ಬೈ 305. ಸೊ ದಟ್ ಈಸ್ ಈಕ್ವಲ್ ಟು 6 ಕಿಲೋಹರ್ಟ್ಸ್ ಆಗುತ್ತಾ. ಅಂದರೆ ಈಚ್ ಚಾನಲ್ ಬ್ಯಾಂಡ್ ವಿಡ್ತ್ ಏನಿರುತ್ತಲ್ಲ 6 ಕಿಲೋಹರ್ಟ್ಸ್ ಇರುತ್ತೆ. ಸೊ ಟೋಟಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಇರೋದು 1830 ಕಿಲೋಹರ್ಟ್ಸ್ ಅಥವಾ 1.83 ಮೆಗಾಹರ್ಟ್ಸ್ ಡಿವೈಡೆಡ್ ಬೈ 305 ಎರಡನ್ನ ಡಿವೈಡ್ ಮಾಡಿದಾಗ ಏನಾಗುತ್ತೆ ನಮಗೆ 6 ಕಿಲೋಹರ್ಟ್ಸ್ ಬರುತ್ತೆ ಆನ್ಸರ್. ಸೊ ಆ 6 ಕಿಲೋಹರ್ಟ್ಸ್ ಏನದಲ್ಲ ಈಚ್ ಚಾನಲ್ದು ಅಥವಾ ಈಚ್ ಸ್ಟೇಷನ್ದು ಬ್ಯಾಂಡ್ ವಿಡ್ತ್ ಆಗಿರುತ್ತೆ. ಸೊ ಒಂದೊಂದು ಚಾನಲ್ದು 6 ಕಿಲೋಹರ್ಟ್ಸ್ ಬ್ಯಾಂಡ್ ವಿಡ್ತ್ ಇದ್ದಾಗ 1830 ಕಿಲೋಹರ್ಟ್ಸ್ ಫ್ರೀಕ್ವೆನ್ಸಿ ಬ್ಯಾಂಡಲ್ಲಿ ನಾವು 305 ಸ್ಟೇಷನ್ಸ್ ಅಥವಾ 305 ಚಾನಲ್ಸ್ನ ಬ್ರಾಡ್ಕಾಸ್ಟ್ ಅಥವಾ ಟ್ರಾನ್ಸ್ಮಿಟ್ ಮಾಡ್ಬೋದು, ಒಂದಕ್ಕೊಂದು ಇಂಟರ್ಫಿಯರ್ ಆಗಲಾರ್ದಂಗೆ. ಸೊ ಇದಿಷ್ಟು ಬ್ಯಾಂಡ್ ವಿಡ್ತ್ಗೆ ಸಂಬಂಧಪಟ್ಟಂಥ ಕೆಲವು ಸಿಂಪಲ್ ಪ್ರಾಬ್ಲಮ್ಗಳು. ಸೊ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಗೆ ಏನಾದರೂ ಈ ವಿಡಿಯೋ ಬಗ್ಗೆ ಡೌಟ್ ಇದ್ದರೆ, ಕ್ವಶನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಬಸವ ITI ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.